ಆತ್ಮೀಯ ಸ್ನೇಹಿತರೆ, ನಮ್ಮೆಲ್ಲರಿಗೂ ನವ್ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 23 ಫೆಬ್ರವರಿ 2024ರಲ್ಲಿ ನಡೆದಂತಹ ಮೂರನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡೋಣ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿ. 90 ಫಲಿತಗಳ ಸರಾಸರಿ ಎಷ್ಟದ? 38. ಒಂದು ವೇಳೆ ಪ್ರತಿ ಫಲಿತದಿಂದ 4 ಕಳೆದರೆ ಫಲಿತಗಳ ಹೊಸ ಸರಾಸರಿ ಎಷ್ಟು? ಸರಾಸರಿ ಅಂದ್ರೆ ಏನು? ಎಷ್ಟು ಜನ ಇರ್ತಾರ ಅವರೆಲ್ಲರ ಮಧ್ಯ ಸರಾಸರಿ ಸಮನಾಗಿ ಹಂಚಿರುವಂಥದ್ದು. ಎಲ್ಲರ ಹತ್ರ 38 38 38 ಹಂಚಿದಾರ. ಓಕೆ, ಈಗ ಸರಾಸರಿ ಎಷ್ಟು ಇರ್ತದ ಇದ್ರದ್ದು? 38 ಇರ್ತದಲ್ಲ. ಓಕೆ, ಹಂಗಾರೆ ಪ್ರತಿಯೊಂದ್ರೊಳಗೂ 4 ಕಳೆತಾರ ಅವ್ರು. ಪ್ರತಿಯೊಂದ್ರೊಳಗೂ 4 ಕಳೆದ್ರೆ ಎಲ್ಲರ ಹತ್ರ ಎಷ್ಟು ಬರ್ತದ? 34 34 34. ಹೌದಾ? ಹಂಗಾದ್ರೆ ಇದ್ರ ಸರಾಸರಿನೂ ಏನಿರ್ತದ? 34 ಇರ್ತದ. ಹಂಗಾದ್ರೆ 38ರೊಳಗ ಡೈರೆಕ್ಟ್ ಕಳಿಬೋದಿತ್ತು. ಎಷ್ಟು? 4. 38ರೊಳಗ 4 ಕಳೆದ್ರ ಸರಾಸರಿ ಎಷ್ಟಾಯ್ತಪ್ಪ? 34 ಆಯ್ತು. ಈಸಿ ಆಗಿರುವಂತ ಪ್ರಶ್ನೆ. ವಾಟ್ ಈಸ್ ದ ಲೀಸ್ಟ್ ವ್ಯಾಲ್ಯೂ that should be added to 140 to make exactly divisible by both 5 and 6? 5 ಮತ್ತು 6 ಎಂಬ ಎರಡೂ ಸಂಖ್ಯೆಗಳಿಂದಲೂ 5 ಮತ್ತು 6 ಎರಡೂ ಸಂಖ್ಯೆಗಳಿಂದಲೂ ನಿಶೇಷವಾಗಿ, ನಿಶೇಷ ಅಂತಂದ್ರೆ ಶೇಷ ಏನಿರಬೇಕು? 0 ಇರಬೇಕು, ಭಾಗಿಸಲ್ಪಡಲು 140ಕ್ಕೆ ಯಾವ ಕನಿಷ್ಠ ಮೌಲ್ಯವನ್ನ ಕೂಡಿಸಬೇಕಾಗ್ತದ ಅಂತ ಕೇಳಿದಾರೆ. ಅಂದ್ರೆ ಏನ್ ಕೂಡಿಸ್ಬೇಕು? ಇದನ್ನ ನಾವು ಎರಡು ರೀತಿ ಸಾಲ್ವ್ ಮಾಡ್ಕೋಬಹುದು. ಒಂದು ಹೆಂಗಪ್ಪ ಅಂತಂದ್ರ 140 ಅನ್ನೋ ಸಂಖ್ಯೆ ಇದೆ, ಇದಕ್ಕೆ ಎಷ್ಟು ಕೂಡಿಸ್ಬೇಕಂತ ಕೇಳಿದಾರ. ಯಾವ್ಯಾವ್ದ್ರಿಂದ ಭಾಗ ಹೋಗ್ಬೇಕು? 5ರಿಂದ ಭಾಗ ಹೋಗ್ಬೇಕು, ಮತ್ತೆ 6ರಿಂದ ಭಾಗ. ನೋಡ್ರಿ, ಇಲ್ಲಿ ಕೊನೆಯಲ್ಲಿ 5ರಿಂದ ಭಾಗ ಹೋಗ್ಬೇಕಂದ್ರ ಲಾಸ್ಟ್ಗೆ 0 ಇರ್ಬೇಕು, ಇಲ್ಲ ಅಂತಂದ್ರ 5 ಇರ್ಬೇಕು. ಇಲ್ಲಿ 0 ಅಂತೂ ಅದ. ಹಾಗಾದ್ರೆ ಇನ್ನೇನ್ ಚೆಕ್ ಮಾಡ್ಬೇಕು ನಾವು? 6ರಿಂದ ಭಾಗ ಹೋಗ್ತೈತೋ ಇಲ್ಲೋ. 6ರಿಂದ ಹೆಂಗ್ ಹೋಗ್ತೈತ ಅಂತ ಚೆಕ್ ಮಾಡ್ಬೇಕು ನಾವು. ಒಂದು 3ರಿಂದ ಭಾಗ ಹೋಗ್ತತಿಲ್ಲ ಚೆಕ್ ಮಾಡ್ಬೇಕು, ಇಲ್ಲ 2ರಿಂದ ಭಾಗ. ಇದು 2ರಿಂದ ಅಂತೂ ಭಾಗ ಹೋಗ್ತದ. ಹಂಗಂದ್ರ 3ರಿಂದ ಭಾಗ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನೋಡ್ರಿ, ಇಲ್ಲಿ ಒಂದದ, ಇಲ್ಲಿ 4 ಅದ, ಹಂಗಂದ್ರ 5 ಆಯ್ತು. ಇನ್ನೊಂದು ಇದು ಕೂಡಿಸ್ಬೇಕು, ಹೌದಿಲ್ಲೋ? 3ರಿಂದ ಭಾಗ ಹೋಗ್ಬೇಕಂದ್ರ ಸಂಖ್ಯೆಯ ಮೊತ್ತ ಏನಿರ್ಬೇಕು? 3ರಿಂದ ಭಾಗ ಹೋಗ್ಬೇಕು. ನೋಡ್ರಿ, 4 1 5 ಆಯ್ತು. ಹಂಗಾರೆ ಇದಕ್ಕಿನ್ನ ಎಷ್ಟು ಕೂಡಿಸ್ಬೇಕು? 1 ಕೂಡಿಸಿದ್ರೆ ಏನಾಗ್ತದ? 6 ಆಗ್ತದ. 6 ಆದಾಗ ಏನಾಗ್ತದ? 3ರಿಂದ ಭಾಗ ಹೋಗ್ತದ. ಹಂಗಂದ್ರ 14ರ ಜಾಗದಾಗ 15 ಬರೆದ್ರ ಏನಾಗುತ್ತ? 5ರಿಂದನೂ ಭಾಗ ಹೋಗುತ್ತ, ಮತ್ತೆ 6ರಿಂದನೂ ಭಾಗ ಹೋಗುತ್ತ. ಹಂಗಂದ್ರ 140ಕ್ಕ 150 ಆಗ್ಬೇಕಂದ್ರೆ ಎಷ್ಟು ಕೂಡಿಸ್ಬೇಕು ನಾವು? 10. ಇದು ಡೈರೆಕ್ಟ್ ಮಾಡುವಂಥದ್ದು. ನಾನು ಇದನ್ನ ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ ಅಷ್ಟೇ. ಇನ್ನೊಂದು ಮೆಥಡ್ ಹೆಂಗಂತಂದ್ರೆ, ಈ 5 ಮತ್ತು 6 ಏನದಾವಲ್ಲ, ಇವು 5 ಮತ್ತು 6 ಇವೆರಡರ ಲಸ ತಗೋರಿ. ಲಸ ಎಷ್ಟು ಬರ್ತದ? ಡೈರೆಕ್ಟ್ 30. ಹಂಗಾರೆ 30ರ ಮಗ್ಗಿ ಅನಿಸ್ಕೋತವ್ರಿ. 31 30 32 60. ಈ ರೀತಿ ಮಾಡ್ಕೊಂತ ಹೋದಾಗ 150 ಬರ್ತದ. 35ಲೆ 150. ಹಂಗಾರೆ 140ಕ್ಕ ಎಷ್ಟು ಸೇರಿಸಿದಾಗ 150 ಆಕತಿ? 10 ಸೇರಿಸಿದಾಗ 150 ಆಗ್ತದೆ. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ ನೋಡ್ರಿ, ಏನಿದೆ? ಒಂದು ವಸ್ತುವಿನ ನಮೂದಿತ ಬೆಲೆ 1850 ಆಗಿದೆ. ಒಂದು ವೇಳೆ 60% ರಿಯಾಯಿತಿ ನೀಡಿದರೆ ಆ ವಸ್ತುವಿನ ಬೆಲೆ ಎಷ್ಟು ಅಂತ ಕೇಳಿದಾರೆ. ಓಕೆ, ಯಾವಾಗಲೂ ನಮೂದಿತ ಬೆಲೆ ಎಷ್ಟಿರ್ತದ? 100% ಇರ್ತದ. 100% ಅಂತಂದ್ರ ಎಷ್ಟು ಕೊಟ್ರ? 1850 ಕೊಟ್ಟಿದ್ದಾರೆ. 60%, 100 ರೂಪಾಯಿ ಮ್ಯಾಗ 60% ಡಿಸ್ಕೌಂಟ್ ಕೊಟ್ರೆ ಉಳಿತು ಎಷ್ಟ? 40% ಉಳಿತು, ಹೌದಿಲ್ಲ? 100 ರೂಪಾಯಿದಾಗ 60% ಡಿಸ್ಕೌಂಟ್ ಕೊಟ್ರೆ ಉಳಿತೆಷ್ಟು? 40%. 40% ಅಂತಂದ್ರೆ ಎಷ್ಟು? ಕಟ್ತಾ ಬಿಡ್ರಿ. 0ದಿಂದ 0 ಹೋಯ್ತು, ಈ 0ಯಿಂದ ಈ 0 ಹೋಯ್ತು. ಇವೆರಡು ಗುಣಾಕಾರ. 5 4 20, 8 4 32 2 34, 4 1 4 3 7. ಎಷ್ಟು ಬಂತು? 740. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. 4ನೇ ಪ್ರಶ್ನೆ ನೋಡ್ರಿ, ಏನ್ ಹೇಳ್ತದ? ಒಂದು ಮಿಶ್ರಣದಲ್ಲಿ ನೀರು ಮತ್ತು ಹಾಲಿನ ನಡುವಿನ ಅನುಪಾತವು 8:21 ಆಗಿದೆ. ಒಂದು ವೇಳೆ ನೀರಿಗಿಂತ 26 ಲೀಟರ್ ಹಾಲನ್ನು ಹೊಂದಿದ್ದರೆ, ಹೆಚ್ಚು ಹಾಲನ್ನು ಹೊಂದಿದ್ದರೆ ಆ ಮಿಶ್ರಣದಲ್ಲಿ ಹಾಲಿನ ಪ್ರಮಾಣ ಎಷ್ಟು? ನೋಡ್ರಿ, ಇದು ನೀರು, ಇದು ಹಾಲು. ಓಕೆ, ನೀರು ಎಷ್ಟಿತ್ತಪ್ಪ? 8 ಇದ್ರೆ ಹಾಲು ಎಷ್ಟದ?
21 ಅದ. ಹೌದಾ? ನಮ್ಗೆ ಇಲ್ಲಿ ಏನ್ ಕೊಟ್ಟರು, ನೀರಿಗಿಂತ ಹಾಲು 26 ಲೀಟರ್ ಹೆಚ್ಚಿದೆ ಅಂತ ಕೊಟ್ಟಾರ. ನೋಡ್ರಿ, ನಮ್ಮ ರೇಷಿಯೋ ಒಳಗ ನೀರಿಗಿಂತ ಹಾಲು ಎಷ್ಟು ಹೆಚ್ಚಿಗೆ ಅದ? 13 ಹೆಚ್ಚಿಗೆ ಅದ. ಎಷ್ಟು ಹೆಚ್ಚಿಗೆ ಅದ? 13 ಹೆಚ್ಚಿಗೆ ಅದ. 13 ಅಂತಂದ್ರೆ ಎಷ್ಟು ಕೊಟ್ಟಾರಲ್ಲಿ? 26 ಕೊಟ್ಟಿದ್ದಾರೆ. 13 ಅಂತಂದ್ರೆ ಎಷ್ಟೈತಿ? 26 ಐತಿ. ಹಂಗಂದ್ರೆ ಏನ್ ಕಂಡುಹಿಡಿಬೇಕು ನಾವು? ಹಾಲಿನ ಪ್ರಮಾಣ ಕಂಡುಹಿಡಿಬೇಕು. ಹಾಲಿನ ಪ್ರಮಾಣ ಎಷ್ಟೈತಿ? 21 ಐತಿ. 21 ಅಂದ್ರೆ ಎಷ್ಟು? 13 ಅಂದ್ರೆ 26, 21 ಅಂದ್ರೆ ಎಷ್ಟು? 13 ಒಂದ್ಲೆ 13 ಎರಡ್ಲೆ 21 ಎರಡ್ಲೆ ಎಷ್ಟು ಬಂತಪ್ಪ? 42 ಲೀಟರ್. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂತದ್ದು. ಓಕೆ, 5ನೇ ಪ್ರಶ್ನೆ ನೋಡ್ರಿ. ಒಂದು ವಿದ್ಯುತ್ ದೀಪದ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಗಳ ನಡುವಿನ ಅನುಪಾತ 20 ರೂಪಾಯಿ 25 ರೂಪಾಯಿ ಆಗಿದೆ. ಹಾಗಾದ್ರೆ ಶೇಕಡಾವಾರು ಲಾಭ ಎಷ್ಟು? ನೋಡ್ರಿ, 20 ರೂಪಾಯಿಗೆ ಎಷ್ಟು ರೂಪಾಯಿ ಲಾಭ ಆಗತ್ತೈತಿ? ಇಲ್ಲಿ 5 ರೂಪಾಯಿ ಲಾಭ ಆಗತೈತಿ. ಹಂಗಂದ್ರೆ ಶೇಕಡ ಹೆಂಗ್ ಕಂಡು ಹಿಡಿತೀರಿ ನೀವು? 5 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿಕ? 20 ರೂಪಾಯಿಕ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100 ಇಂದ ಗುಣಿಸುವಂಥದ್ದು. 5 ಒಂದ್ಲೆ 5 ನಾಲ್ಕಲೆ 4 ಒಂದ್ಲೆ 4 25ಲೆ. ಹಂಗಾದ್ರೆ ಎಷ್ಟು ಶೇಕಡ ಲಾಭ ಆಗೈತಪ್ಪ? 25 ಶೇಕಡ ಲಾಭ ಆಗಿದೆ. 6ನೆಯ ಪ್ರಶ್ನೆ. ಪಿ ಕ್ಯೂ ಇಸ್ ಈಕ್ವಲ್ ಟು 6:5 ಮತ್ತು ಕ್ಯೂ ಆರ್ ಇಸ್ ಈಕ್ವಲ್ ಟು 3:4. ಕ್ಯೂ ಅನುಪಾತ ಪಿ ಪ್ಲಸ್ ಆರ್ ನ ಮೌಲ್ಯ ಎಷ್ಟು? ನೋಡ್ರಿ, ನಿಮ್ಗೆ ಆಲ್ರೆಡಿ ಪಿ ಕ್ಯೂ ಆರ್ ನ ಬೆಲೆ ಕಂಡುಹಿಡಿಯೋದು ಹೇಳಿದೀನಿ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ. ಪಿ ಅನುಪಾತ ಕ್ಯೂ ಎಷ್ಟು ಕೊಟ್ಟಿದಾರ? 6:5. ಕ್ಯೂ ಅನುಪಾತ ಆರ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದಾರ? 3:4. ಓಕೆ, ಈಗ ನಾವು ಪಿ ಕ್ಯೂ ಆರ್ ನ ಬೆಲೆ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿತೀವಿ? ಉಲ್ಟಾ ಎನ್. ಪಿ ಅಂತಂದ್ರೆ ಇವನ್ನೆರಡು ಗುಣಿಸ್ತೀವಿ. 6 3ಲೆ 18. ಕ್ಯೂ ಅಂತಂದ್ರೆ ಇದನ್ನ ಗುಣಿಸ್ತೀವಿ. 5 3ಲೆ 15. ಆಮೇಲೆ ಆರ್ ನ ಬೆಲೆ ಕಂಡುಹಿಡಿಬೇಕಂದ್ರೆ ಇವನ್ನೆರಡು ಗುಣಿಸ್ತೀವಿ. 5 4ಲೆ 20. ಮುಗಿತಾ? ಈಗ ಕ್ಯೂ ನ ಬೆಲೆ ಇಲ್ಲಿ ಏನ್ ಕಂಡುಹಿಡಿಬೇಕು ನಾವು? ಫಸ್ಟ್ ಕ್ಯೂ ನ ಬೆಲೆ ಎಷ್ಟೈತಿ? 15 ಅನುಪಾತ ಪಿ ಪ್ಲಸ್ ಆರ್. ಪಿ ಪ್ಲಸ್ ಆರ್ ಇವನ್ನೆರಡು ಕೂಡಿಸ್ಬೇಕು. 18 ಪ್ಲಸ್ 20 ಅಂತಂದ್ರೆ ಎಷ್ಟು ಬಂತು? 38. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಆದ್ರೆ ನನ್ನ ಪ್ರಕಾರ ಹೇಳೋದಂತಂದ್ರೆ ನೀವು ಇಷ್ಟೆಲ್ಲ ಮಾಡ್ಕೊಂತ ಕುಂಡ್ರಬೇಡ್ರಿ ಎಕ್ಸಾಮ್ ಒಳಗೆ. ಇಲ್ಲೂ ಸ್ವಲ್ಪ ಟೈಮ್ ಉಳಿಸ್ಬೋದು ನೀವು. ಹೆಂಗ ನೋಡ್ರಿ, ಮೊದಲನೇ ಬೆಲೆ ಮತ್ತು ಎರಡನೇ ಬೆಲೆಯನ್ನ ಫಸ್ಟ್ ಗುಣಿಸ್ರಿ. 6 3ಲೆ 18 ಬಂತ. ನೆಕ್ಸ್ಟ್ ಇದರಿಂದ ಉಲ್ಟಾ ಬರಿ ಇಲ್ಲಿಗೆ 5 3ಲೆ 15. 3 5ಲೆ 15. ನೆಕ್ಸ್ಟ್ ಇಲ್ಲಿಂದ ಏನ್ ಮಾಡ್ರಿ? ಈ ಕಡೆ ಉಲ್ಟಾ ಬರಿ. ಎಲ್ಲಿಗೆ ಬಂತೀಗ? 5 3ಲೆ 15. ನೆಕ್ಸ್ಟ್ ಇಲ್ಲಿಂದ ಏನ್ ಮಾಡ್ರಿ? ಇದಕ್ಕೆ ಉಲ್ಟಾ ಬರಿ. 5 4ಲೆ 20. ಮುಗಿದು ಡೈರೆಕ್ಟ್ ಆಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ 7ನೆಯ ಪ್ರಶ್ನೆ. ಎರಡು ಸಂಖ್ಯೆಗಳ ಮಸ 14 ಆಗಿದೆ. ಅವುಗಳ ಲಸ 490 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ 70 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನಿಮ್ಮೆಲ್ಲರಿಗೂ ಸೂತ್ರ ಗೊತ್ತದ. ಎರಡು ಸಂಖ್ಯೆಗಳ ಗುಣಲಬ್ಧ ಲಸ ಆ ಸಂಖ್ಯೆಯ ಲಸ ಮತ್ತು ಮಸಾದ ಗುಣಲಬ್ಧಕ್ಕೆ ಸಮನಾಗಿರ್ತದೆ. ಓಕೆ, ಎರಡು ಸಂಖ್ಯೆಗಳು ಇಲ್ಲಿ ಕೊಟ್ಟಿರುವಂತದ್ದು ಒಂದು ಸಂಖ್ಯೆ ಕೊಟ್ಟರ. ಎ ಅನ್ನುವಂಥದ್ದು ಒಂದಿತ್ತಂದ್ರ ಬಿ ಎಷ್ಟಂತ ನಾವು ಕಂಡುಹಿಡಿಬೇಕು. ಓಕೆ, ಎಚ್ ಸಿ ಎಫ್ ಎಷ್ಟೈತಿ? 14 ಅದ. ಎಲ್ ಸಿ ಎಂ ಎಷ್ಟೈತಿ? 490 ಅದ. ನೋಡ್ರಿ, ಈ ಕಡೆ ಇದ್ದದ್ದು ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಏನಾಗ್ತದ? ಭಾಗಾಕಾರದಾಗ ಆಗ್ತದ. ಈ ಸೊನ್ನೆಯಿಂದ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು. 7 ಒಂದ್ಲೆ 7 7. ಹಂಗಾರ 14 7 ಎಷ್ಟು ಬಂತ? 98. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, 8ನೆಯ ಪ್ರಶ್ನೆ. ಜೆ ಕೆ ಎಲ್ 3 ಒಟ್ಟಿಗೆ ಒಂದು ಕೆಲಸವನ್ನ 20 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅದೇ ಕೆಲಸವನ್ನು ಜೆ ಮತ್ತು ಕೆ ಒಟ್ಟಿಗೆ 25 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅದೇ ಪುಸ್ತಕವನ್ನು ಎಲ್ ಒಬ್ಬರೇ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ಅಂತ ಇದೆ ಪ್ರಶ್ನೆ. ಓಕೆ, ನೀವು ಇದನ್ನ ಲಸ ಹಾಕೊಂಡು ಹಿಡ್ಕೊಂಡು ಮಾಡುವಂತ ಮೆಥಡ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಆದ್ರೆ ನೀವು ಅದನ್ನ ಮಾಡೋದ್ರಿಂದ ಸ್ವಲ್ಪ ಈ ಕ್ವಶನ್ ಒಳಗೆ ಏನಾಗ್ತದೆ? ಟೈಮ್ ವೇಸ್ಟ್ ಆಗ್ತದೆ. ನಿಮ್ಗೆಲ್ಲರಿಗೂ ಡೈರೆಕ್ಟ್ ಆಗಿ ಗೊತ್ತಿರಲಿ ಏನು, ಮೂರು ವ್ಯಕ್ತಿಗಳು ಅಥವಾ 3 ವಸ್ತುಗಳ ಬೆಲೆ ಕೊಟ್ಬಿಟ್ಟು
ಏನು ಇಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾರ, ಇಷ್ಟು ದಿವಸದಲ್ಲಿ ಓದಿ ಮುಗಿಸ್ತಾರ ಅಂತ ಕೊಟ್ಬಿಟ್ಟು ಅದರಲ್ಲಿ 2 ದಿವಸದ್ದು ಕೊಟ್ಟ 3ನೇದು ಕೇಳಿದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು. ಪ್ರಶ್ನೆ ಅರ್ಥ ಆಯ್ತಲ್ಲ? 3 ಜನರ ಕಾರ್ಯವನ್ನ ಕೊಟ್ಟು ಅದರಲ್ಲಿ 2 ಜನರ ಕಾರ್ಯವನ್ನ ಕೊಟ್ಟು 3ನೇದವ್ರದ್ದು ಕೇಳಿದಾಗ ಏನ್ ಮಾಡ್ಬೇಕು? ಡೈರೆಕ್ಟ್ ಎಷ್ಟು ದಿನ? 20 ದಿನ ಇಂಟು ಇದು ಎಷ್ಟು ದಿನ? 25 ದಿನ. ಮುಗಿದ ಹೋದ ಪ್ರಶ್ನೆ. ಇವು ಎರಡರ ನಡುವಿನ ವ್ಯತ್ಯಾಸ ಎಷ್ಟದಿ? 5. ಆ 5ಅನ್ನ ಕೆಳಗೆ ಬರ್ಕೊಂಡ್ಬಿಡು. ತಿಳಿತಲ್ಲ? ಈ ದಿನ ಮತ್ತು ಈ ದಿನ ಎರಡನ್ನೂ ಬರ್ಕೊಂಡ್ರಿ. ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟೈತಿ ಅದನ್ನ ಕೆಳಗೆ ಬರ್ಕೊಳ್ಳೋದು. 5 ಒಂದ್ಲೆ 5, 5 ಐದ್ಲೆ 25, 20 ಇಂಟು 5 ಅಂದ್ರೆ ಎಷ್ಟು ದಿನ ಬಂತು? 100 ದಿನ ಬಂತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೀವು ನಾರ್ಮಲ್ ಆಗಿ ಲಾಸ ತಗೊಂಡು ಮಾಡಿದ್ರು ಕೂಡ ಇಷ್ಟೇ ಬರ್ತದೆ. ಓಕೆ, ಮುಂದಿನ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಇರುವಂಥದ್ದು. ಮೊದಲಿಗೆ ನಿಮ್ಮೆಲ್ಲರಿಗೂ ಗೊತ್ತೈತಿ ಬೋರ್ಡ್ ಮಾಸ್ ರೂಲ್. ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡಬೇಕು. ಓಕೆ, 88ರಾಗ 24 ಕಳೆದ್ರೆ ಎಷ್ಟು ಬರ್ತದ? 64 ಬರ್ತದ. 64. ಓಕೆ, ಇಲ್ಲಿ ಮೇಲೆ ಏನದ? 96 ಇಂಟು 2, 96 ಇಂಟು 2 ಭಾಗಿಸು 64 ಪ್ಲಸ್ ಇದನ್ನ ಗುಣಾಕಾರ ಮಾಡೋಣ. 3 3 9, 3 4 12. ನೋಡ್ರಿ ಅದರಿಂದ ಹೋಗ್ತದ 16 4 64, 16 6 96. ರೈಟ್. 2 1 2, 2 2 4, 2 1 2, 2 3 6. 3 ಇಂಟು 1 ಅಂದ್ರೆ 3, 3 ಪ್ಲಸ್ 129 ಅಂದ್ರೆ ಎಷ್ಟು ಬಂತು? 132. 3 ಪ್ಲಸ್ 129 ಅಂದ್ರೆ ಎಷ್ಟು ಬರ್ತದ? 132 ಬಂತು. 10ನೆಯ ಪ್ರಶ್ನೆ. 15 ಪುರುಷರು ಒಂದು ಮಣಿಯಲ್ಲಿ 18 ದಿನಗಳಲ್ಲಿ ಕಟ್ಟಬೇಕಾದರೆ 15 ಪುರುಷರು ಒಂದು ಮಣಿಯನ್ನ ಕಟ್ಟಕ್ಕೆ ಎಷ್ಟು ದಿವಸ ತಗೊಳತಾರ? 18 ದಿವಸ ತಗೊಳತಾರ. 12 ಪುರುಷರು ಅದೇ ಮಣಿಯನ್ನು ಕಟ್ಟಲು ಎಷ್ಟು ದಿನ ತಗೋತಾರ? ಓಕೆ, ಏನ್ ಮಾಡ್ಬೇಕು? ಈ ರೀತಿ ಕೊಟ್ಟಾಗ ಡೈರೆಕ್ಟ್ ಮಾಡುದು. ಪುರುಷರು ಇಂಟು ದಿನ ಮಾಡಬೇಕು. ಇಲ್ಲಿ ಏನ್ ಕೊಟ್ಟಿರ್ತಾರ ಅದರಿಂದ ಭಾಗಿಸ್ಬಿಡು ಡೈರೆಕ್ಟ್. ನಿಮ್ಮೆಲ್ಲರಿಗೂ M1 men 1 plus day 1 plus time 1 divided by work 1 is equal to M2 plus day 2 plus time 2 divided by work 2. ಈ ರೀತಿ ಸೂತ್ರ ಬರ್ಕೊಳ್ಳೋ ಬದ್ಲಿ ಏನ್ ಮಾಡ್ರಿ? ಡೈರೆಕ್ಟ್ ಆಗಿ ಏನ್ ಕೊಟ್ಟಿರ್ತಾರ ಅವನ್ನೆಲ್ಲ ಗುಣಿಸ್ರಿ. ಯಾವ್ದನ್ನ ಕೇಳಿರ್ತಾರ ಆ ಥರದ್ದು ಒಂದ್ ಯಾವ್ದು ಇರ್ತದಲ್ಲ ಅದರಿಂದ ಭಾಗಿಸ್ರಿ. ನೋಡ್ರಿ, 15 ಇಂಟು 18, 15 ಮಂದಿ 18 ದಿವಸನಾಗ ಕೆಲಸ ಮಾಡ್ತಾರ. ಕೇಳಿದ್ದಷ್ಟ 12 ಮಂದಿ ಅದ. 12ರಿಂದ ಭಾಗಿಸ್ರಿ, ಮುಗಿದು ಹೋದ್. 6 2 12, 6 3 18. ನೋಡ್ರಿ, ಈಗ ಏನ ಮಾಡಿದ್ರು ಕೂಡ ನಮಗೆ ಏನಾಗಂಗಿಲ್ಲ, ಕಂಪ್ಲೀಟ್ ಆನ್ಸರ್ ಬರಂಗಿಲ್ಲ. ಹೌದಾ? ಯಾಕಂದ್ರೆ ಕೆಳಗೆ ಏನೈತಿ? 2 ಐತಿ, ಇಲ್ಲಿ ಆಡ್ ನಂಬರ್ ಅದಾವ, ಬೆಸ ಸಂಖ್ಯೆಗಳದಾವ. ಹಂಗಾದ್ರೆ ಈಗ ಏನ್ ಬರ್ಬೇಕು? ಉತ್ತರ ಏನ ಪಾಯಿಂಟ್ ಒಳಗ ಬರ್ಬೇಕು. ಪಾಯಿಂಟ್ ಒಳಗೆ ಒಂದೇ ಆಪ್ಷನ್ ಐತಿ, ಆಪ್ಷನ್ 1. ಅದನ್ನ ಟಿಕ್ ಹಾಕೋಣ. ಇಲ್ಲ ನಾವು ಡೈರೆಕ್ಟ್ ನಾರ್ಮಲ್ ಆಗಿ ಮಾಡ್ತೀವಪ್ಪ ಅಂದ್ರೆ 15 3 45 ಭಾಗಿಸು 2 ಅಂದ್ರು ಎಷ್ಟು ಬರ್ತದ? 22.5 ಬರ್ತದ. 11ನೆಯ ಪ್ರಶ್ನೆ. ಇದು ಕೂಡ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಐತಿ. ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡೋಣ. ನೋಡ್ರಿ, 30 ಪ್ಲಸ್ 20 50 ಆತು. 50ರಾಗ 10 ಹೋದ್ರೆ 40 ಆತು. 40ಕ್ಕೆ 30 ಕೂಡಿಸಿರ 70 ಆತು. ಇದ್ರ ಬೆಲೆ ಎಷ್ಟು ಬಂತು? 70. 55ಕ್ಕೆ 25 ಕೂಡಿಸಿರ ಎಷ್ಟಾಯ್ತು? 80. 80ರಾಗ 70 ಕಳೆದ್ರೆ ಎಷ್ಟು ಬಂತು? 10 ಬಂತು. ಇವೆಲ್ಲದ್ರದ್ದು ಉತ್ತರ ಎಷ್ಟು ಬಂತು? 10. ಗೊತ್ತಾಯ್ತಲ್ಲ? ಓಕೆ, ಇದೆಲ್ಲದ್ರದ್ದು ಎಷ್ಟು ಬಂತು? 10 ಆಯ್ತು. ಇಲ್ಲಿ ಏನೈತಿ? ಪ್ಲಸ್. ಅಷ್ಟು ಭಾಕಾರ ಮಾಡ್ಬೇಕು, ಹೌದಿಲ್ಲ? ನಾವು 5 1 5 5 ಹಂಗಾರ ಇದ್ರ ಉತ್ತರ ಎಷ್ಟು ಬಂತು? 5 ಬಂತು. ನೆಕ್ಸ್ಟ್ ಇಲ್ಲಿ ಏನೈತಿ? ಮೈನಸ್ 58. 58ರಾಗ 5 ಕಳೆದ್ರೆ 53. 53ಕ್ಕೆ 10 ಕೂಡಿಸಿದ್ರೆ 63. ಡೈರೆಕ್ಟ್ ಮಾಡುವಂಥದ್ದು. 12ನೆಯ ಪ್ರಶ್ನೆ. ಒಂದು ಶಂಕುವಿನ ಎತ್ತರ 15 ಸೆಂಟಿಮೀಟರ್ ಆಗಿದೆ. ಅದರ ಪಾದದ ತ್ರಿಜ್ಯವು 14 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಶಂಕುವಿನ ಘನಫಲ ಎಷ್ಟು? ಮೊದಲಿಗೆ ನಾವೇನ್ ಚೆಕ್ ಮಾಡಬೇಕು? 11ರ ಗುಣಾಕಾರ ಚೆಕ್ ಮಾಡ್ಬೇಕು. 11ರಿಂದ ಯಾವ ಸಂಖ್ಯೆ ಭಾಗ ಹೋಗ್ತದ ಚೆಕ್ ಮಾಡ್ಬೇಕು. ಯಾಕ? ನಮ್ಗೆ ಗೊತ್ತಿದೆ ಪೈ ಅನ್ನುವಂತ ಬೆಲೆಯಲ್ಲಿ 11 ಅಡಗಿರ್ತದ. ಅದಕ್ಕೆ 11ರ ಗುಣಾಕಾರವನ್ನ ಚೆಕ್ ಮಾಡೋಣ. 11ರ ಗುಣಾಕಾರ ನಿಮ್ಮೆಲ್ಲರಿಗೂ ಗೊತ್ತೈತಿ. ಅಲ್ಟರ್ನೇಟ್ ಸಂಖ್ಯೆಗಳ ಡಿಫ್ರೆನ್ಸ್ ಏನ್ ಬರ್ಬೇಕು? 0 ಬರ್ಬೇಕು, ಇಲ್ಲ 11 ಬರ್ಬೇಕು. ನೋಡ್ರಿ, 6 2 8. 8ರಾಗ 8 ಕಳೆದ್ರೆ ಎಷ್ಟು ಬರ್ತದ? 0. ಹಂಗಾರ ಈ ಸಂಖ್ಯೆ 11ರಿಂದ ಭಾಗ ಹೋಗ್ಬೋದು. ನೋಡ್ರಿ,
3 4 7 7ರಾಗ 2 ಕಳೆದ್ರ 5 ಉಳಿತದ. ಹಂಗಾರ ಇದು 0 ಅಥವಾ 11 ಬರಂಗಿಲ್ಲ. ಓಕೆ 3 8 11 11ರಾಗ 0 ಕಳೆದ್ರೆ 11 ಬರ್ತದ. ಹಾಗಾದ್ರೆ ಈ ಸಂಖ್ಯೆನೂ ಆಗಬಹುದು 11ರಿಂದ ಭಾಗ ಹೋಗ್ಬೋದು. 3 2 5 5ರಾಗ 4 ಕಳೆದ್ರೆ 1 ಬರ್ತದ. ಹಂಗಾರ ಈ ಸಂಖ್ಯೆನೂ 11ರಿಂದ ಭಾಗ ಹೋಗೋದಿಲ್ಲ. ನೋಡ್ರಿ, ಹಂಗಾದ್ರೆ ಈಗ ನಾವು 2 ಆಪ್ಷನ್ ಒಳಗೆ ಸಿಕ್ಕಾಕೊಂಡ್ವಿ. ಮತ್ತೆ ಯಾವ್ದು ಬರ್ತದ? ಮತ್ತೆ ಯಾವ್ದು ಬರ್ತದ ವಿಚಾರ ಮಾಡೋಣ. ಓಕೆ, ಈಗ ತ್ರಿಜ್ಯ ತಗೊಳ್ಳೋಣ. ತ್ರಿಜ್ಯದೊಳಗೆ ಏನಿರ್ತದ? 14 ಇರ್ತದ. ಓಕೆ, ನಾವು ಇಲ್ಲಿ ಪೈ ಆರ್ ಸ್ಕ್ವೇರ್ 14 ಇಂಟು 14 ಇರ್ತದೆ. ಇದ್ರೊಳಗಿಂದ ಕೆಳಗ ಈ 1 7 ಹೋದ್ರು ಇದ್ರೊಳಗಿಂದ 1 7 ಉಳಿದಿರ್ತೈತೆ, ಹೌದಿಲ್ಲ? ಹಂಗಾರೆ 7ರಿಂದ ಭಾಗ ಹೋಗುವಂತ ಸಂಖ್ಯೆ ಯಾವ್ದೈತೆ ನೋಡೋಣ. 7 4 28, ಇದು 7ರಿಂದ ಭಾಗ ಹೋಗೋದಿಲ್ಲ. 7 4 28, 2 ಉಳಿತು, 7 4 28. ಹಂಗಂದ್ರೆ ಈ ಸಂಖ್ಯೆ ಏನಾಗ್ತದ? ಡೈರೆಕ್ಟ್ 7ರಿಂದ ಭಾಗ ಹೋಗ್ತದ. ಇದೇ ಒಂದು ಡೈರೆಕ್ಟ್ ಆನ್ಸರ್ ಆಗಿರುವಂತದ್ದು. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ನಾವು ಸಾಲ್ವ್ ಮಾಡ್ತೀವಿ ಅಂತಂದ್ರೆ ಏನ್ ಮಾಡೋಣ? ಫಾರ್ಮುಲಾ ಮುಖಾಂತರ ಸಾಲ್ವ್ ಮಾಡೋಣ. 1/3 5r ಸ್ಕ್ವೇರ್ h. ಓಕೆ, 1/3 ಆಸ್ ಇಟ್ ಈಸ್ ಬರದೆ. ಪೈನ ಬೆಲೆ ಎಷ್ಟದ? 22/7. r ನ ಬೆಲೆ ಕೊಟ್ಟಿದ್ದಾರೆ ಇಲ್ಲಿ. ತ್ರಿಜ್ಯದ ಬೆಲೆ 14. ಸ್ಕ್ವೇರ್ ಅಂತಂದ್ರ 14 ಇಂಟು 14. ಹೈಟ್ ಎಷ್ಟದ? 15 ಸೆಂಟಿಮೀಟರ್ ಕೊಟ್ರಲ್ಲಿ 15 ಸೆಂಟಿಮೀಟರ್ ಬರದೆ. ಓಕೆ, 3 1 3 5 7 1 7 2. ಓಕೆ, 14 2 28, 14 2 28 30, 5 2 10, 11 ಗುಣಿಸಿದ್ರೆ ಎಷ್ಟು ಬರ್ತದ? ಮುಂದೊಂದು 0 ಬರ್ತದ. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಮುಂದಿನ 13ನೇ ಪ್ರಶ್ನೆ ನೋಡ್ರಿ. ಮೋನಿಲ್ ಅವರ ಮಾಸಿಕ ಆದಾಯ 18% ಕಡಿಮೆಯಾಯಿತು. ಅವರ ಮೂಲ ಮಾಸಿಕ ಆದಾಯಕ್ಕೆ ಸಮನಾಗಲು ಅವರ ಮಾಸಿಕ ಆದಾಯವು ಸರಿಸುಮಾರು ಎಷ್ಟು ಶೇಕಡ ಹೆಚ್ಚಿಸಬೇಕಾಗಿದೆ? ನೋಡ್ರಿ, ಅವ್ರ ಸ್ಯಾಲ್ರಿ 100% ಇತ್ತು. ಓಕೆ, 18% ಕಡಿಮೆ ಆಯ್ತು ಅಂತಂದ್ರ ಈಗ ಸದ್ಯಕ್ಕೆ ಎಷ್ಟು ಇರ್ತದಪ್ಪ? ಅದು 82% ಇರ್ತದ. ರೈಟ್, ಅವರ ಮೂಲ ಆದಾಯ 100% ಇತ್ತು, 18% ಕಡಿಮೆ ಆಯ್ತಂದ್ರ ಎಷ್ಟು ಇರ್ತದ? ಈಗ 82 ಇರ್ತದ. ರೈಟ್, ಹಂಗಂದ್ರೆ ಇನ್ನು ಎಷ್ಟು ಹೆಚ್ಚು ಮಾಡ್ಬೇಕು? ಅವ್ರದ್ದು ಎಷ್ಟು ಹೆಚ್ಚು ಮಾಡ್ಬೇಕು? ಇಲ್ಲಿಂದ ಎಷ್ಟು ಹೆಚ್ಚು ಮಾಡ್ಬೇಕು? 18 ಹೆಚ್ಚು ಮಾಡ್ಬೇಕು, ಹೌದಲ್ಲ? 18 ಹೆಚ್ಚು ಮಾಡ್ಬೇಕು ಇಲ್ಲಿಂದ. ಆದ್ರ ಈಗ ಎಷ್ಟಿತ್ತು ಅವ್ರ ಸ್ಯಾಲ್ರಿ? 82. ಮೂಲ ಬೆಲೆ ಈಗ ಸದ್ಯಕ್ಕೆ ಏನಾಗ್ತದ? ಇದಾಗ್ತದ. 82 ರೂಪಾಯಿದೊಳಗ 18 ರೂಪಾಯಿ ಹೆಚ್ಚು ಮಾಡ್ಬೇಕಂದ್ರ ಶೇಕಡ ಒಳಗೆ ಎಷ್ಟು ಆಗ್ತತಿ ಅಂತ ಕೇಳ್ಯಾರ. ಓಕೆ, 4ರಿಂದನೂ ಹೋಗಲ್ಲ, 6ರಿಂದ ಹೋಗ್ತದ. 6 3 18, 6 1 6, 6 1 6, 6ರಿಂದನೂ ಹೋಗಂಗಿಲ್ಲ ಇದು. ಓಕೆ, ಹಂಗಾರೆ ಯಾವ್ದ್ರಿಂದ ಹೊಡಿಯೋಣ? ಡೈರೆಕ್ಟ್ 2ರಿಂದ ಹೊಡಿಯೋಣ. 2 9 18, 2 4 8, 2 1 2. ಓಕೆ, 900 ಭಾಗಿಸು 41, 900 ಭಾಗಿಸು 41. ಓಕೆ, ಇದನ್ನ ಮಾಡೋಣ. 41 2 82. ಎಷ್ಟು ಉಳಿತು? 8. ಓಕೆ, 80 ಆಯ್ತು. ಹಂಗಾರೆ ಇದು ಅಪ್ರಾಕ್ಸಿಮೇಟ್ಲಿ 41 2 ಹೋಗತತಿ. ಯಾವ ಆನ್ಸರ್ ಕರೆಕ್ಟ್ ಅದ? ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಮೊತ್ತವನ್ನು ವಾರ್ಷಿಕ ಶೇಕಡ 3ರಷ್ಟು ಸರಳ ಬಡ್ಡಿಯ ದರದಲ್ಲಿ ಸಾಲವಾಗಿ ನೀಡುತ್ತಾನೆ. 25 ವರ್ಷಗಳಲ್ಲಿ ಈ ಸಾಲದ ಮೇಲಿನ ಪಡೆದ ಬಡ್ಡಿಯು ಸಾಲದ ಮೊತ್ತಕ್ಕಿಂತ 600 ರೂಪಾಯಿ ಕಡಿಮೆಯಾಗಿದೆ. ಹಾಗಾದ್ರೆ ಸಾಲ ನೀಡಿದ ಮೊತ್ತ ಎಷ್ಟು? ನಾವು ಯಾವಾಗಲೂ ಸಾಲ ಅಂತಂದ್ರ ನೀಡಿದ ಎಷ್ಟಪ್ಪ? 100% ಇರ್ತದ. ಅಸಲು ಎಷ್ಟಿರ್ತದ? 100%. ಅಸಲು ಎಷ್ಟಿರ್ತದ? 100% ಇರ್ತದ. ಓಕೆ, ಇಲ್ಲಿ ಸಮಯ ಕೊಟ್ಟರ ಎಷ್ಟು? 3 ವರ್ಷ. ಓಕೆ, ನೆಕ್ಸ್ಟ್ ಇನ್ನೊಂದು ಕೊಟ್ಟರೆ ಏನು? 25 ವರ್ಷ. ಸಮಯ ಎಷ್ಟು ವರ್ಷ? 25 ವರ್ಷ. ಬಡ್ಡಿ ಶೇಕಡ ಸರಳ ಬಡ್ಡಿಯ ಶೇಕಡ ಎಷ್ಟದ? ರೇಟ್ ಆಫ್ ಇಂಟ್ರೆಸ್ಟ್ 3% ಇದೆ. ಓಕೆ, ನೋಡ್ರಿ, ನಮಗ್ ಗೊತ್ತದ 1 ವರ್ಷಕ್ಕೆ 3% ಬಡ್ಡಿ. ಹಂಗಾರೆ 25 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಆಗಿರ್ತದ? 1 ವರ್ಷಕ್ಕೆ 3% ಅಂದ್ರೆ 25 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಗಿರ್ತದ ಬಡ್ಡಿ? 75%. ಇದೇನಿದು? ಬಡ್ಡಿ. 100 ರೂಪಾಯಿಕ 75% ಬಡ್ಡಿ ಐತಿ. 100 ರೂಪಾಯಿಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಕಟ್ಟತ್ತೀವಿ ನಾವು? 75%. ಹಂಗಾರ ಅಸಲಿಗಿಂತ ಎಷ್ಟು ಕಡಿಮೆ ಕಟ್ಟಿವಿ ನಾವು? ಅಸಲಿಗಿಂತ ಎಷ್ಟು ಕಡಿಮೆ ಕಟ್ಟಿವಿ? 25% ಕಡಿಮೆ ಕಟ್ಟಿದೀವಿ. ಅಸಲು ಯಾವಾಗಲೂ 100% ಇರ್ತದ.
25 ವರ್ಷದ ಮಟ 3% ನಂಗೆ ಕಟ್ಟಿರೆ ಟೋಟಲ್ 8% ಕಟ್ಟಿದಂಗೆ ಆಯ್ತು. ನಾವು 75% ಕಟ್ಟಿದಂಗೆ ಆಯ್ತು. 100%ನಾಗ 75% ಕಟ್ಟಿವಿ ಅಂದ್ರೆ ಎಷ್ಟು ಕಡಿಮೆ ಕಟ್ಟಿವಿ? 25%. ಆದ್ರ ಅಮೌಂಟ್ ಒಳಗೆ ಎಷ್ಟು ಕಡಿಮೆ ಐತಿ? 600 ರೂಪಾಯಿ. ಈ 25% ಅಂತಂದ್ರ 600 ರೂಪಾಯಿ ಅದ. ನಾವು ಏನ್ ಕಂಡುಹಿಡಿಬೇಕು? ಮೊತ್ತ ಕಂಡುಹಿಡಿಬೇಕು ಎಷ್ಟದ ಅಂತ. ಹಂಗಾರ 100% ಅಂತಂದ್ರ ಎಷ್ಟು? 25 ಒಂದ್ಲೆ 25 ನಾಲ್ಕಲೆ 6 ನಾಲ್ಕಲೆ 24 2400 ಸರಿಯಾದ ಉತ್ತರ ಆಗಿತ್ತು. 15ನೇ ಪ್ರಶ್ನೆ. ಅನಿಲ್ ಒಂದು ಮೇಜನ್ನು 20% ನಷ್ಟಕ್ಕೆ ಮಾರಾಟ ಮಾಡುತ್ತಾನೆ. ಅವನು ಅದನ್ನು 160 ರೂಪಾಯಿ ಹೆಚ್ಚಿಗೆ ಮೊತ್ತವಾದರೆ ಆತ 20% ಲಾಭ ಮಾಡಿಕೊಳ್ಳುತ್ತಿದ್ದನು. ಹಾಗಾದರೆ 25% ಲಾಭ ಮಾಡಿಕೊಳ್ಳಲು ಆ ಮೇಜಿಗೆ ಯಾವ ಮಾರಾಟ ಬೆಲೆ ಇರಬೇಕಾಗ್ತದೆ? ನೋಡ್ರಿ, ಅವನಿಗೆ 100 ರೂಪಾಯಿ ವಸ್ತು ಇತ್ತು ಅನ್ಕೋರಿ. 20% ಲಾಸ್ ಆಗೈತೆ ಅಂದ್ರೆ ಅವ ಎಷ್ಟಕ್ಕೆ ಮಾರಿರ್ತಾನು? 80 ರೂಪಾಯಿಗೆ ಮಾರಿರ್ತಾನು. ಹೌದಾ? ಅವಂಗ 20% 160 ರೂಪಾಯಿ ಹೆಚ್ಚಿಗೆ ಮಾರಿದ್ರೆ ಅವಂಗ 20% ಲಾಭ ಆಕಿತ್ತು. 20% ಲಾಭ ಅಂದ್ರೆ ಎಷ್ಟು ರೂಪಾಯಿಗೆ ಮಾರಿರ್ತಿದ್ದವ? 120 ರೂಪಾಯಿ. ಹೌದಾ? ನೋಡ್ರಿ, ಮೊದಲಿಗೆ ಎಷ್ಟು ರೂಪಾಯಿ? 20% ಲಾಭ ನುಕ್ಸಾನಕ್ಕೆ ಮಾರ್ಕೊಂಡಿದ್ದ, ನಾವು ನಷ್ಟಕ್ಕೆ ಮಾರ್ಕೊಂಡಿದ್ದ. ಹಂಗಂದ್ರೆ ಎಷ್ಟಕ್ಕೆ ಮಾರಿರ್ತಿದ್ದವ? 80ಕ್ಕೆ. 160 ರೂಪಾಯಿ ಹೆಚ್ಚಿಗೆ. ಇಲ್ಲಿಂದ ಎಷ್ಟು ರೂಪಾಯಿ ಹೆಚ್ಚಿಗೆ? 160 ರೂಪಾಯಿ ಹೆಚ್ಚಿಗೆ ಮಾರೋದ್ರಿಂದ ಅವ್ಗೆ ಏನಾಗತೈತಿ? 20% ಲಾಭ ಆಗತೈತಿ. 20% ಲಾಭ ಅಂದ್ರೆ ಎಷ್ಟಕ್ಕೆ ಮಾರಿರ್ತಾನವ? 120 ರೂಪಾಯಿ. ನೋಡ್ರಿ, ಇಲ್ಲಿ ಡಿಫ್ರೆನ್ಸ್ ಎಷ್ಟದ? ಎಷ್ಟು ಹೆಚ್ಚಿಗೆ ಮಾರ್ಯ ನೋಡ್ರಿ? 40. ಎಷ್ಟು ಹೆಚ್ಚಿಗೆ ಮಾರ್ಯಾಣ? 40. 40% ಅಂತಂದ್ರೆ ಎಷ್ಟು ಹೆಚ್ಚಿಗೆ ಮಾರ್ಯಾಣವ? 160. ಮುಗದ ಹೋದ್ ಕ್ವಶನ್. 40% ಅಂತಂದ್ರೆ ಎಷ್ಟೈತಿ? 160 ಅದ. ನಾವ್ ಏನ್ ಕಂಡುಹಿಡಿಬೇಕು? 25% ಲಾಭ ಮಾಡ್ಕೋಬೇಕಾಗಿತ್ತಂದ್ರ 100 ರೂಪಾಯಿ ಮ್ಯಾಗ 25% ಲಾಭ ಮಾಡ್ಬೇಕಂದ್ರೆ ಎಷ್ಟಕ್ಕೆ ಮಾರ್ಬೇಕವ? 125%ಗೆ ಮಾರ್ಬೇಕು. 125% ಅಂದ್ರ ಎಷ್ಟು? 40 ಒಂದ್ಲೆ 44 25 ನಾಲ್ಕಲೆ ಎಷ್ಟು ಬಂತು? 125 ನಾಲ್ಕಲೆ 500. 16ನೇ ಪ್ರಶ್ನೆ. 5 ವಿಷಯಗಳ ಪೈಕಿ ರಾಕೇಶ್ ಅವರು ಮೊದಲ 3 ವಿಷಯಗಳಲ್ಲಿ ಪಡೆದ ಅಂಕಗಳ ಸರಾಸರಿ 80 ಆಗಿದೆ. ಓಕೆ, ಕೊನೆಯ 3 ವಿಷಯಗಳಲ್ಲಿ ಪಡೆದ ಅಂಕ ಸರಾಸರಿ 92 ಆಗಿದೆ. ಒಂದು ವೇಳೆ 3ನೇ ವಿಷಯದಲ್ಲಿ ಪಡೆದ ಅಂಕಗಳು 51 ಆಗಿದ್ದರೆ ಎಲ್ಲ 5 ವಿಷಯಗಳ ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳಿದಾರೆ. 5 ವಿಷಯಗಳದವು. 1ನೇದು, 2ನೇದು, 3ನೇದು, 4ನೇದು, 5ನೇದು. ಓಕೆ, ಈ 5 ವಿಷಯಗಳದ ಸರಾಸರಿ ಬಗ್ಗೆ ಮಾತಾಡೋಣ. ಮೊದಲ 3 ವಿಷಯಗಳಲ್ಲಿ ಈ ಮೊದಲನೇ 3 ವಿಷಯದವು. ಇದ್ರೊಳಗೆ ಎಷ್ಟು ಮಾರ್ಕ್ಸ್ ತಗೋಣ ನಾವು? 80. ಕೊನೆಯ 3 ಸರಾಸರಿ ಎಷ್ಟಿದ್ರ ಇದ್ರೊಳಗ? 92. ಇಲ್ಲಿ ನೋಡ್ರಿ, ಈ 3ನೇ ವಿಷಯ 1ನೇ ಗ್ರೂಪ್ ಒಳಗೂ ಬರತೈತಿ, 2ನೇ ಗ್ರೂಪ್ ಒಳಗೂ ಬರತೈತಿ. ಹೌದಾ ಇಲ್ಲ? ನೋಡೋಣ. ಈಗ ಒಂದು ವಿಷಯಕ್ಕೆ ಸರಾಸರಿ 80 ಅಂದ್ರ 3 ವಿಷಯಗಳಿಗೆ ಎಷ್ಟಾಯ್ತು? ಒಂದು ವಿಷಯಕ್ಕೆ 80, 3 ವಿಷಯಗಳಿಗೆ ಎಷ್ಟಾಯ್ತು? 8 3ಲೆ 24, ಮುಂದೊಂದು 0. ರೈಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒಂದು ವಿಷಯಕ್ಕೆ 92 ಅಂತಂದ್ರ 3 ವಿಷಯಕ್ಕೆ ಎಷ್ಟಾಯ್ತು? 3 2ಲೆ 6, 9 3ಲೆ 27. ಹೌದಾ? ಆದ್ರ ಇಲ್ಲಿ ನೋಡ್ರಿ, ಈ ಒಂದು 2 ಸಲ ಕೂಡಿಸಿ ನಾವು 2 ಸಲ ಕೂಡಿಸಿವಿ. ಹಂಗಾರ ಒಂದ್ಸಲ ತೆಗಿಬೇಕು, ಹೌದಿಲ್ಲೋ? ಈ ಒಂದು 2 ಸಲ ಕೂಡಿಸಿದೀವಿ. ಯಾಕಂದ್ರೆ ಇದ್ರೊಳಗೂ ಬಂದಾನಿವ, ಇದ್ರೊಳಗೂ ಬಂದಾನ ಈಗ ಸದ್ಯಕ್ಕೆ. ಹಂಗಾರ ಈ 51 ಒಂದ್ಸಲ ಏನ್ ಮಾಡ್ಬೇಕು? ನಾವು ತೆಗಿಬೇಕು. ತೆಗದ್ರ ಎಷ್ಟು ಬರ್ತದ? ಅದನ್ನ ನಾವೇನ್ ಮಾಡ್ಬೇಕು? ಎಲ್ಲರ ಮಧ್ಯೆ ಹಂಚ್ಬೇಕು. ಎಷ್ಟು ವಿಷಯ ಇದ್ದು? 5 ವಿಷಯ ಇದ್ದು 5 ಜನರ ಮಧ್ಯೆ ಹಂಚ್ತೀವಿ. ಓಕೆ, 276 ಒಳಗ 51 ತೆಗದ್ರೆ ಎಷ್ಟು ಬಂತು? 225 ಬಂತು. 225 ಪ್ಲಸ್ 240 ಅಂದ್ರ 465 ಬಂತು. ಭಾಗಿಸು 5. ಡೈರೆಕ್ಟ್ ಕಳೆದಿನಿ, ಕೂಡಿಸಿದೀನಿ ಅಷ್ಟೇ. 5 ಒಂದ್ಲೆ 5, 5 9ಲೆ 45. ಒಂದು ಉಳಿತು, ಮುಂದಿಂದ 5 ತಗೊಂಡ್ರ 5 3ಲೆ 15. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. 17ನೇ ಪ್ರಶ್ನೆ. ರೋಹಿತ್ ಅವರು ಸಮಾನ ದೂರಗಳ 4 ಪ್ರಯಾಣಗಳನ್ನು ಮಾಡುತ್ತಾರೆ. ಮೊದಲ ಪ್ರಯಾಣದಲ್ಲಿ ಅವರ ವೇಗವು 400 ಕಿಲೋಮೀಟರ್ ಪ್ರತಿ ಗಂಟೆಯಾಗಿದೆ. ಪ್ರತಿ ನಂತರದ ಪ್ರಯಾಣವು ಅದರ ಹಿಂದಿನ ಪ್ರಯಾಣದ ಅರ್ಧದಷ್ಟು ವೇಗವನ್ನ ಹೊಂದಿರುತ್ತದೆ. 4 ಪ್ರಯಾಣಗಳಲ್ಲಿ ರೋಹಿತ್ ಅವರ ಸರಾಸರಿ ವೇಗ ಎಷ್ಟು? ನೋಡ್ರಿ, ರೋಹಿತ್ 4 ಸಲ ಹೋಗತ್ತಾನ. 1 2 3 4 4 ಸಲ ಓಡತ್ತಾನ ಅನ್ಕೋರು. 1ನೇ ಸಲ ಎಷ್ಟು? 400 ಕಿಲೋಮೀಟರ್ ಸ್ಪೀಡ್ ಇತ್ತು ಒಂದು. ಇಲ್ಲಾಂದ್ರೆ 2ನೇ ಸಲ ಎಷ್ಟು? ಇದ್ರ ಅರ್ಧ.
ಇದರ ಅರ್ಧ ಅಂದ್ರ 200. ಮೂರನೇ ಸಲ ಇದ್ರದ್ದು ಅರ್ಧ ಅಂದ್ರ 100. ನಾಲ್ಕನೇ ಸಲ ಇದರ ಅರ್ಧ ಅಂದ್ರ 50. ಇದೇನಿದು ಸ್ಪೀಡ್, ವೇಗ. ಓಕೆ, ಈಗ ನಮಗ ಡಿಸ್ಟೆನ್ಸ್ ಬೇಕಲ್ಲ, ದೂರ ಬೇಕು, ಹೌದಿಲ್ಲ? ನಮಗ ದೂರ ಗೊತ್ತಿಲ್ಲ ಅಂದ್ರ ಇವೆಲ್ಲದ್ರದ್ದು ಲಸ ಆತು. ಇವೆಲ್ಲದ್ರದ್ದು ಲಸ ಎಷ್ಟು ಬರ್ತದ? 400. ಎಷ್ಟು ಬರ್ತದ? 400. ಹಂಗಂದ್ರ ಒಂದ್ ಕಡೆ ಇಲ್ಲಿಂದ ಇಲ್ಲಿ ಎಷ್ಟು ದೂರ ಐತೆ ಅನ್ಕೊಳತ್ತೀವಿ ನಾವೀಗ? 400 ಐತೆ ಅನ್ಕೊಳತ್ತೀವಿ, 400 ಕಿಲೋಮೀಟರ್. ಓಕೆ, ಇವ 400 ಕಿಲೋಮೀಟರ್ ಒಂದ್ ತಾಸಿಗೆ ಹೋಗ್ಕಣಂದ್ರ 400 ಹೋಗಾಕ ಎಷ್ಟು ತಾಸು ತಗೋತ ನೀವು? 1 ತಾಸು. 400 ಒಂದ್ಲೆ 400. ಹಂಗಾರ ಇದೇನಿದು ಟೈಮ್. 400ರಿಂದ 400ಕ್ಕೆ ಹೋಗಾಕ 1 ತಾಸು ತಗೋತಾನ. ಓಕೆ, ಹಂಗಾರ 200 ಎಷ್ಟಲೇ? 400 2ಲೇ. ಓಕೆ, 1 ತಾಸಿಗೆ 200 ಕಿಲೋಮೀಟರ್ ಹೋಗ್ಕಣಂದ್ರ 400 ಕಿಲೋಮೀಟರ್ ಹೋಗಾಕ ಎಷ್ಟಾಯ್ತು? 2 ತಾಸು ಆಯ್ತು. ರೈಟ್. ನೆಕ್ಸ್ಟ್ 300, 1 ತಾಸಿಗೆ 100 ಕಿಲೋಮೀಟರ್ ಹೋಗ್ತಾನಂದ್ರ 400 ಕಿಲೋಮೀಟರ್ ಹೋಗಾಕ ಎಷ್ಟು ತಾಸು ತಗೋತೇನೆ? 4 ತಾಸು ತಗೋತಾನು. ರೈಟ್. ಹಂಗಾರ ಇವ್ 1 ತಾಸಿಗೆ 50 ಕಿಲೋಮೀಟರ್ ನಂಗೆ ಹೋದ್ರೆ 400 ಕಿಲೋಮೀಟರ್ ಹೋಗಾಕ ಎಷ್ಟು ತಾಸು ತಗೋತಾನೆ? 8 ತಾಸು ತಗೋತಾನೆ. ಹೌದಾ? ನಮ್ಮೆಲ್ಲರಿಗೂ ಗೊತ್ತದಿ ಏನು? ಎವರೇಜ್ ಸ್ಪೀಡ್ ಕಂಡುಹಿಡಿಬೇಕಂದ್ರ ಏನ್ ಕಂಡುಹಿಡಿತೀವಿ? ಟೋಟಲ್ ಡಿಸ್ಟೆನ್ಸ್, ಒಟ್ಟು ದೂರ ಭಾಗಿಸು ಟೋಟಲ್ ಟೈಮ್. ನೋಡ್ರಿ, ಇಲ್ಲಿ ಒಟ್ಟು ದೂರ ಎಷ್ಟೈತಿ? 400 ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೀವು. ಒಂದು ಸೈಡ್ 400 ಐತಿ. ಹಿಂಗ್ ಎಷ್ಟು ಸಲ ಹೋಗ್ಯಾನವ? 4 ಸಲ ಹೋಗ್ಯಾನ. ಹಂಗಾರ ಒಂದು ಸೈಡ್ 400 ಐತಂದ್ರ 4 ಸೈಡ್ ಹೋಗಾಕ ಎಷ್ಟರಲ್ಲಿ ಗುಣಿಸ್ಬೇಕು ನಾವು? 4ರಿಂದ ಗುಣಿಸ್ಬೇಕು. ಟೋಟಲ್ ಟೈಮ್ ಎಷ್ಟೈತಿ ನೋಡ್ರಿ? ಟೈಮ್ ಸಿಕ್ಕತ್ಲ ನಮಗ? 1 2 3 3 4 7 7 8 15. 15ರಿಂದ ಭಾಗಿಸ್ತೀವಿ. ರೈಟ್. 15ರಿಂದ ಭಾಗಿಸ್ತೀವಿ. ಈಗ ಏನ್ ಮಾಡ್ಬೇಕು? 5ರಲ್ಲೇ ಗುಣಾಕಾರ, 5ರಲ್ಲೇ ಭಾಗಿಸೋಣ. 5 3 15, 5 8 40, ಮುಂದೊಂದು 0. ಓಕೆ, ಹಂಗಂದ್ರೆ ಎಷ್ಟು ಬರ್ತದ? 8 4 32. 8 4 32, ಮುಂದೊಂದು 0 ಭಾಗಿಸು 3. 320 ಭಾಗಿಸು 3. ಆಪ್ಷನ್ ಯಾವುದು? 1 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ 18ನೆಯ ಪ್ರಶ್ನೆ. ಒಂದು ವೇಳೆ 75 ಒಂದು ಸಂಖ್ಯೆಯ ಶೇಕಡ 25ರಿಂದ ಕಳೆದರೆ ಬರುವ ಫಲಿತಾಂಶವು 1225 ಆಗಿರುತ್ತದೆ. ಹಾಗಾದರೆ ಆ ಸಂಖ್ಯೆಯ ಮೌಲ್ಯ ಎಷ್ಟು? ಒಂದ್ ಯಾವ್ದೋ ಸಂಖ್ಯೆ ಅದ, ನಮಗ್ ಗೊತ್ತಿಲ್ಲ, ಅದನ್ನ ಎಕ್ಸ್ ಅನ್ಕೊಂಡಿವಿ. ಓಕೆ, ಅದರ ಎಷ್ಟು ಪರ್ಸೆಂಟ್? 25%ನಿಂದ 25%ನಿಂದ ಎಷ್ಟು ಕಳೆತೀವಿ ನಾವು? 75ನ್ನ ಕಳೆದ್ರ ಎಷ್ಟು ಬರ್ತದ ಅಂತ ಹೇಳ್ಯಾರು? 1225 ಬರ್ತದ ಅಂತ ಹೇಳಿದಾರೆ. ಓಕೆ, ಹಂಗಂದ್ರೆ ಈ ಮೈನಸ್ ಈ ಕಡೆ ಬಂದ್ರೆ ಏನಾಗ್ತದ? ಪ್ಲಸ್ ಆಗ್ತದ. ಪ್ಲಸ್ 75 ಆಗ್ತದ. ಹೌದಾ? ಹಂಗಾದ್ರೆ 1225ಕ್ಕೆ 75 ಕೂಡಿಸಿದ್ರೆ ಎಷ್ಟು ಬಂತು? 1300 ಬಂತು. ಓಕೆ, ಈ ಎಕ್ಸ್ ನ ಇಲ್ಲೇ ಬಿಟ್ಟ ಇದನ್ನ ಈ ಕಡೆ ತಗೊಂಬಂದ್ರೆ ಏನಾಗ್ತದ? ಇದು ಉಲ್ಟಾ ಆಗ್ತದ. 100 ಮೇಲೆ ಹೋಗ್ತದ, 25 ಕೆಳಗೆ ಬರ್ತದ. 25 ಒಂದ್ಲೆ, ಒಂದ್ ನಿಮಿಷ, 13 4 52, ಮುಂದೆರಡು 0 ಅಂತಂದ್ರ ಆಪ್ಷನ್ 1 5200 ಸರಿಯಾದ ಉತ್ತರ ಆಗಿತ್ತು. 19ನೇ ಪ್ರಶ್ನೆ ನೋಡ್ರಿ. 30,000 ರೂಪಾಯಿಗಳ ಅಸಲು ಮೊತ್ತವನ್ನು ಶೇಕಡಾ 7ರ ವಾರ್ಷಿಕ ದರದಲ್ಲಿ ಚಕ್ರಬಡ್ಡಿ ಲೆಕ್ಕ ವಾರ್ಷಿಕವಾಗಿ ಲೆಕ್ಕ ಹಾಕತರ ಸಾಲವಾಗಿ ಪಡೆಯಲಾಗಿದೆ. 2 ವರ್ಷಗಳ ನಂತರ ಆ ಮೊತ್ತವು ಎಷ್ಟಾಗ್ತದೆ? ನೋಡ್ರಿ, 30,000 ರೂಪಾಯಿ ಇತ್ತು. ಓಕೆ, 7 ರೂಪಾಯಿ ಬಡ್ಡಿ ಹಾಕತ್ತೀರಿ ಅಂದ್ರೆ ಎಷ್ಟಾಗಿರ್ತದ? ಅದು 107% ಆಗಿರ್ತದೆ. ಹೌದಾ? ಹಂಗಾರೆ ಚಕ್ರ ಬಡ್ಡಿ ಯಾವಾಗಲೂ ಸಕ್ಸೆಸಿವ್ ರೂಪದಲ್ಲಿ ಮುಂದುವರಿತದ. ಇಲ್ಲಿ 107%. ಈ ಬಂದಂತ ಉತ್ತರಕ್ಕೆ ಎಷ್ಟಿರ್ತದ? 107% ಮತ್ತೆ ಹಾಕ್ಬೇಕು, ಬಡ್ಡಿ ಮ್ಯಾಗ ಬಡ್ಡಿ. ಓಕೆ, ನಮ್ಗ 1 2 0 ಇಂದ ಇವ್ 2 0 ಇಂದ ಇವ್ 2 0 ಇಂದ ಇವ್ 2 0 ಇಂದ ಹೋಯ್ತು. ಓಕೆ, 4 0 ಕ್ಯಾನ್ಸಲ್ ಆಯ್ತು. ಇನ್ನು ಏನು ಉಳಿತು? 107 ಇಂಟು 107. ನಿಮಗೆಲ್ಲ ಸ್ಕ್ವೇರ್ ಮಾಡೋದು ಗೊತ್ತದಲ್ಲ? 107 ಇಂಟು 107 ಹೆಂಗ? ಲಾಸ್ಟಿಗೆ ಸಂಖ್ಯೆ ಏನದ? 7. 7 7 49. 100ಗಿಂತ ಹೆಚ್ಚಿಗೆ ಎಷ್ಟೈತೆ? 7 ಹೆಚ್ಚಿಗೆ ಅದ. 7 7 49. ಈ 107ಕ್ಕೆ ಎಷ್ಟು ಹೆಚ್ಚಿಗೆ ಇತ್ತು? 7 ಹೆಚ್ಚಿಗೆ ಇತ್ತು. ಅದನ್ನ ಕೂಡಿಸ್ಬಿಡ್ರಿ. 107ಕ್ಕೆ 7 ಕೂಡಿಸಿದ್ರೆ ಎಷ್ಟಾಯ್ತು? 114 ಆಯ್ತು. ಇನ್ನು ಡೈರೆಕ್ಟ್ 3ರಿಂದ ಗುಣಸಾಕ್ ಬರ್ತೈತ್ಲ ಇದಕ್ಕೆ. 9 3 27, 4 3 12 2 14, 4 3 12 1 13. ಯಾವ್ದಾಯ್ತು ನೋಡ್ರಿ ಲಾಸ್ಟಿಗೆ? 347. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 4,800 ರೂಪಾಯಿದ ವಸ್ತು
ಅದ್ರ ಮ್ಯಾಗ 18% ಡಿಸ್ಕೌಂಟ್ ಕೊಟ್ರೆ ಎಷ್ಟಕ್ಕೆ ಮರಿತಾನವ 82% ಮರಿತಾನ. ಹಂಗಂದ್ರೆ ಮತ್ತೆ ಇದ್ರ ಮ್ಯಾಗ 20% ₹100 ವಸ್ತುವಿಗೆ 20% ಡಿಸ್ಕೌಂಟ್ ಕೊಟ್ರೆ ಎಷ್ಟಾಯ್ತು 80% ಆಯ್ತು. ಓಕೆ, ಹಂಗಂದ್ರೆ 0 ಇಂದ 0 ಹೋಯ್ತು, ಈ 0 ಇಂದ ಈ 0 ಹೋಯ್ತು. ಇಲ್ಲಿಂದ ಇದು ಗುಣಿಸೋಣ, 8 2 16, 8 8 64 1 65, 656 ಇಂಟು 48. ಓಕೆ, 48 6 48 48 6 ಎಷ್ಟು ಬರ್ತದ 288 ಆಯ್ತು. ಓಕೆ, 48 5 48 5 ಎಷ್ಟು ಬರ್ತದ, ಅರ್ಧ ಮಾಡೋಣ, 240. ಓಕೆ, 240ಕ್ಕೆ 28 ಕೂಡಿಸಿದ್ರೆ 268 ಬಂತು. 48 ಇಂಟು 6 ಎಷ್ಟು ಬರ್ತದ, 48 8 24 28 288. 288ಕ್ಕೆ ಎಷ್ಟು ಕೂಡಿಸ್ಬೇಕು, 26 ಕೂಡಿಸಿದ್ರೆ 314 ಬಂತು. ಕೆಳಗಡೆ 10 ಇತ್ತಲ್ಲ, ಆ ಒಂದು ಪಾಯಿಂಟ್ 10ನ್ನ ತೆಗಿಬೇಕಂದ್ರೆ ಏನು ಮಾಡ್ತೀವಿ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಅದೇ ರೀತಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.